ಇವರು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಶ್ರೀ ರಾಮಯ್ಯ ಮತ್ತು ಶ್ರೀಮತಿ ರಂಗಮ್ಮ ದಂಪತಿಯ ಪುತ್ರರಾಗಿ ರಾಮನಗರ ತಾಲೂಕಿನ ಕೂಟಗಲ್ಲು ಹೋಬಳಿಯ ಅಂಕನಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಕಡು ಬಡತನ, 10ನೇ ತರಗತಿವರೆಗೆ ಅಭ್ಯಾಸ. ಆನಂತರ ಮನೆಯ ಪರಿಸ್ಥಿತಿಯನ್ನು ಕಂಡು ಮನೆಗಳಿಗೆ ಬಣ್ಣ ಬಳಿಯುವ ವೃತ್ತಿಯನ್ನು ಕೈಗೊಳ್ಳುತ್ತಾರೆ. ಹೀಗಿರುವಾಗ ಕಣ್ಣಿಗೆ ಬಿದ್ದಿದ್ದು ರಾಮನಗರ ಜಿಲ್ಲೆಯ ಎಚ್.ಎಲ್. ನಾಗೇಗೌಡರ ಕನಸಿನ ಲೋಕವಾದ ಜಾನಪದ ಲೋಕ. ಶಿವಮೊಗ್ಗ ಜಿಲ್ಲೆಯ ಹೆಸರಾಂತ ಗಂಡು ಕಲೆ ಡೊಳ್ಳು ಕುಣಿತವನ್ನು ರಾಮನಗರ ಜಿಲ್ಲೆಯ ಜನರಿಗೆ ತರಬೇತಿ ಕೊಡಬೇಕು ಅಂತ ಎಚ್.ಎಲ್. ನಾಗೇಗೌಡರು ಕುರುವ ಬಸವರಾಜು ಅವರ ನೇತೃತ್ವದಲ್ಲಿ ಡೊಳ್ಳು ಕುಣಿತದ ತರಬೇತಿಗೆ ವೇದಿಕೆಯನ್ನು ಸಿದ್ಧಪಡಿಸಿದ್ರು. ಆಗ ಬಾಲ್ಯದಿಂದಲೂ ಜನಪದ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಶ್ರೀನಿವಾಸರವರು ತನ್ನ ಜೊತೆಗೆ ಬಣ್ಣ ಬಳಿಯುತ್ತಿದ್ದ 11 ಮಂದಿ ಗೆಳೆಯರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಡೊಳ್ಳು ಕುಣಿತದ ತರಬೇತಿಯನ್ನು ಪಡೆದುಕೊಳ್ಳಿಕ್ಕೆ ಜಾನಪದ ಲೋಕದ ಕದ ತಟ್ಟುತ್ತಾರೆ. 1991ರಲ್ಲಿ ಡೊಳ್ಳು ಕುಣಿತದ ತರಬೇತಿಯನ್ನು ಪಡ್ಕೊಳ್ತಾರೆ. ವಿಶೇಷ ಅಂದರೆ ರಾಮನಗರ ಜಿಲ್ಲೆಯ ಪ್ರಥಮ ಡೊಳ್ಳು ಕುಣಿತದ ತಂಡ ಅಂತ ಪರಿಗಣಿಸಲ್ಪಟ್ಟ ಇವರ ನೇತೃತ್ವದ ತಂಡ ದೇಶದಾದ್ಯಂತ ಡೊಳ್ಳು ಕುಣಿತದ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. 94ರಲ್ಲಿ ನಡೆದ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಅಲ್ಲಿಂದ ಮುಂದೆ ಈ ತಂಡ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇನ್ನಿತರ ಸಂಸ್ಥೆಗಳು ನಡೆಸಿದ ಅನೇಕ ಉತ್ಸವಗಳಲ್ಲಿ ನಿರಂತರವಾಗಿ ಡೊಳ್ಳು ಕುಣಿತ ಪ್ರದರ್ಶನವನ್ನು ಮಾಡಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಇವರ ಅನುಪಮ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಇವತ್ತು ಹಂಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಶ್ರೀನಿವಾಸ ರವರು. ಅವರಿಗೆ ಅಭಿನಂದನೆ. ಅಭಿನಂದನೆ. ಇನ್ನೀಗ ವೇದಿಕೆಯಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ರವರು, ಜಾನಪದ ಗಾಯಕಿ, ರಂಗನಟಿ ಹಾಗೂ ಸಾಂಸ್ಕೃತಿಕ ಸಂಘಟಕರು, ಬೆಂಗಳೂರು. 1980 ಏಪ್ರಿಲ್ 12ರಂದು ಶ್ರೀ ಪುಟ್ಟರುದ್ರಯ್ಯ ಮತ್ತು ಶ್ರೀಮತಿ ನೀಲಾಂಬಿಕೆ ದಂಪತಿಯ ಮಗಳಾಗಿ ಬೆಂಗಳೂರಿನ ವಿಜಯನಗರದಲ್ಲಿ ಜನಿಸ್ತಾರೆ. ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸ್ತಾರೆ. ಆದರೆ ಬಾಲ್ಯದಿಂದಲೂ ಗಾಯನದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿ ಖ್ಯಾತ ಸಂಗೀತಗಾರ್ತಿ ತಾಯಿ ನೀಲಾಂಬಿಕೆಯವರ ಮಾರ್ಗದರ್ಶನದಲ್ಲಿ ಗಾಯನದಲ್ಲಿ ಪರಿಣಿತಿಯನ್ನು ಹೊಂದುತ್ತಾರೆ. ಭಾವಗೀತೆ, ತತ್ವಪದ, ವಚನ, ರಂಗಗೀತೆ, ಜನಪದ ಗೀತೆಗಳನ್ನು ನಿರಂತರವಾಗಿ ಹಾಡ್ತಾ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿದ್ದಾರೆ. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ರತ್ನ ಶಿವಶಂಕರ್, ಎ.ಎಂ. ನಾಗರಾಜ್, ಎಂ.ಎಸ್. ಕಾಮತ್, ಎನ್.ಎಸ್. ಪ್ರಸಾದ್, ಪುತ್ತೂರು ನರಸಿಂಹನಾಯಕ್ ಇವರುಗಳಲ್ಲಿ ಗಾಯನದ ವಿವಿಧ ಪ್ರಕಾರಗಳಲ್ಲಿ ಪರಿಣಿತಿಯನ್ನು ಗಳಿಸಿದ್ದಾರೆ. ಸವಿತಕ್ಕ ಎನ್ನುವ ಖ್ಯಾತಿಯನ್ನು ಗಳಿಸಿರುವ ಇವರು ದೇಶ ವಿದೇಶಗಳಲ್ಲಿ ನಡೆದ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಪದ ಗೀತೆಗಳನ್ನು ಹಾಡಿ ಪ್ರೇಕ್ಷಕರು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದಾರೆ. ಸವಿಗಾನ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅಕ್ಕ ಸೌಂಡ್ಸ್ ಹಾಗೂ ಅವ್ವ ರಂಗಮಂದಿರವನ್ನು ಸ್ಥಾಪಿಸಿ ಹೆಗ್ಗಳಿಕೆಯನ್ನು ಗಳಿಸಿದ್ದಾರೆ. ಉಧೋ ಉಧೋ ಎಲ್ಲವ್ವ ಏಕ ವ್ಯಕ್ತಿ ನಾಟಕದಲ್ಲಿ ತಾವೇ ಹಾಡುಗಳನ್ನು ಹಾಡಿಕೊಂಡು ಅಭಿನಯಿಸುವುದರ ಜೊತೆಗೆ ರಂಗಭೂಮಿಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಗಾಯನ ಕ್ಷೇತ್ರದಲ್ಲಿ ಅನುಪಮವಾದ ಸೇವೆಯನ್ನು ಸಲ್ಲಿಸಿರುವ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ 100 ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಇವತ್ತು ಹಂಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರು ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ರವರು. ಅವರಿಗೆ ಗೌರವ ಸನ್ಮಾನ ಹಾಗೂ ಅಭಿನಂದನೆ ವೇದಿಕೆ ಪರವಾಗಿ. ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರಿಗೆ ಅಭಿನಂದನೆ ಮತ್ತೊಮ್ಮೆ. ಇನ್ನು ಡಾಕ್ಟರ್ ಮಧುರಾಣಿ ಗೌಡರವರು, ಸಂಸ್ಥಾಪಕ ಅಧ್ಯಕ್ಷರು, ವಿಶ್ವಮಾನವ ಯುವ ವೇದಿಕೆ ಬೆಂಗಳೂರು. ಇವರು ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀಯುತ ಎಸ್ ಶಿವಲಿಂಗಯ್ಯ ಶ್ರೀಮತಿ ವಿ ಯಶೋದಮ್ಮ ದಂಪತಿಗಳ ಪುತ್ರಿಯಾಗಿ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮತ್ತೂರಿನಲ್ಲಿ ಜನಿಸ್ತಾರೆ. ಆನಂತರ BCom, MCom ಮತ್ತು MBA ಸ್ನಾತಕೋತ್ತರ ಪದವಿಗಳನ್ನು ಮೈಸೂರು ವಿವಿಯಿಂದ ಗಳಿಸುವುದರ ಜೊತೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಹಲವು ಕಾಲ ಬೆಂಗಳೂರು ವಿವಿಯಲ್ಲಿರುವ MBA ವಿಭಾಗದಲ್ಲಿ ಅರೆಕಾಲಿಕ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ ಯುವ ಜನಾಂಗದ ಅಭಿವೃದ್ಧಿಯ ಬಗೆಗೆ ಹಲವಾರು ಕನಸುಗಳನ್ನು ಕಂಡು ಅದನ್ನು ಸಾಕಾರಗೊಳಿಸುವ ಸಲುವಾಗಿ ವಿಶ್ವಮಾನವ ಯುವ ವೇದಿಕೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬುವ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಜಾಗತಿಕ ಜಾನಪದ ಹಬ್ಬ ಹಾಗೂ ಕುವೆಂಪು ನಮನ ಮುಂತಾದ ಕಾರ್ಯಕ್ರಮಗಳನ್ನು ಯುವ ಜನಾಂಗಕ್ಕಾಗಿಯೇ ಆಯೋಜಿಸುತ್ತಾ ಬಂದಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ನಿರ್ದೇಶಕಿಯಾಗಿ, ಜಯನಗರ ರೋಟರಿ ಕ್ಲಬ್ನ ಅಧ್ಯಕ್ಷೆಯಾಗಿ, ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕಮಿಟಿಯ ಸದಸ್ಯೆಯಾಗಿ ಇನ್ನು ಹಲವಾರು ಸಂಸ್ಥೆಗಳಲ್ಲಿ ಪಾಲ್ಗೊಂಡು ಯುವ ಜನತೆಯ ಅಭಿವೃದ್ಧಿಗೆ, ಪರಿಸರ ಸ್ವಚ್ಛತೆ ಹಾಗೂ ಉಳಿವಿಗೆ, ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ, ಮಾದಕ ವಸ್ತು ಸೇವನೆಯ ನಿರ್ಮೂಲನೆಗೆ ನಿರಂತರವಾಗಿ ತೊಡಗಿಸಿಕೊಂಡವರು. ಇವರನ್ನು ಗುರುತಿಸಿ ಇವರ ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದ ನಿರಂತರ ಶ್ರಮಿಸುವಿಕೆಯ ಫಲವಾಗಿ ಕೆಂಪೇಗೌಡ ಪ್ರಶಸ್ತಿಯನ್ನೂ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಪ್ರಾಪ್ತವಾಗಿವೆ. ಇನ್ನೀಗ ಹಂಸ ಸಮ್ಮಾನ್ ಪ್ರಶಸ್ತಿ ವೇದಿಕೆಯ ಪರವಾಗಿ ಡಾಕ್ಟರ್ ಮಧುರಾಣಿ ಗೌಡ ಅವರಿಗೆ ಅಭಿನಂದನೆ. ಶ್ರೀಯುತ ಡಂಗೆ ಅವರು ವೇದಿಕೆಗೆ ಬರುತ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಎಲ್ಲ ಅಭಿನಂದಿತರಿಗೆ ಮತ್ತು ಎಲ್ಲ ಪ್ರಶಸ್ತಿಯನ್ನು ಪಡೆದುಕೊಂಡ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೀಗ ವೇದಿಕೆಯ ಉದ್ಘಾಟನೆಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ ವಿ ಶಂಕರ್ ಅವರು IAS ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ಬೆಂಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಅತಿ ಹೆಚ್ಚು ಕಾಲ ಅವರು ಸೇವೆಯನ್ನು ಸಲ್ಲಿಸುವುದರ ಮೂಲಕ ದಕ್ಷ ಆಡಳಿತಗಾರ ಅನ್ನುವ ಹೆಸರನ್ನ ಗಳಿಸಿಕೊಂಡವರು ಮತ್ತು ಜನಮಾನಸದಲ್ಲಿ ಯಾವತ್ತಿಗೂ ಶ್ರೀಯುತ ವಿ ಶಂಕರ್ ಅವರ ಹೆಸರು ಅಜರಾಮರ. ಸರ್, ತಾವು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ.